All of you ready to listen? Yes. What are the human values? What are the human values? ನೋಡಿ, ನಮಗೆ ಮಾನವೀಯ ಮೌಲ್ಯಗಳು ಬಹಳ ಮುಖ್ಯ. ಕನ್ನಡದಲ್ಲಿ ಹೇಳಿ ಬರೋಂಗಿಲ್ಲ. ಅವು ಮಾನವೀಯ ಮೌಲ್ಯಗಳು ಅಂತ ನಾವು ಯಾವುಗಳಿಗೆ ಹೇಳ್ತೀವಿ? ಮಾನವೀಯ ಮೌಲ್ಯಗಳು. ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಹ್ಯೂಮನ್? ಒಬ್ಬ ಒಳ್ಳೆ ವ್ಯಕ್ತಿ ಅನ್ಸ್ಕೋಬೇಕು ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಏನಿರ್ಬೇಕು? ಒಬ್ಬ ಒಳ್ಳೆ ವ್ಯಕ್ತಿಯ ಗುಣಗಳು ಯಾವ್ಯಾವು? ವಿಚಾರ್ ಗುಡ್ ಕ್ಯಾರೆಕ್ಟರ್ಸ್. ಡೋಂಟ್ ಬಾದರ್ ಔಟ್ ಟೆಲ್ ಮಿ ಇಂಗ್ಲಿಷ್ ಆರ್ ಕನ್ನಡ. ಡೋಂಟ್ ಎನಿ ಹೆಸಿಟೇಷನ್. ವೆರಿ ಗುಡ್. Helping nature. Yes, another one. Respect to others. Yes, and also old persons. Very good. Next. ಮತ್ತೆ remaining. You see, ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ರಾಷ್ಟ್ರಗೀತೆಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇಡೀ ವರ್ಲ್ಡ್ ಅನ್ನ ಒಂದು ಫ್ಯಾಮಿಲಿ ಅಂತಾರೆ. ಆ ಫ್ಯಾಮಿಲಿಯಲ್ಲಿ, ಆ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಸದಸ್ಯರು. ವರ್ಲ್ಡ್ ಈಸ್ ಅ ಫ್ಯಾಮಿಲಿ. ಯು ಆರ್ ಆಲ್ ಮೆಂಬರ್ಸ್ ಇನ್ ದಟ್ ಫ್ಯಾಮಿಲಿ ಅಕಾರ್ಡಿಂಗ್ ಟು ರವೀಂದ್ರನಾಥ್ ಟ್ಯಾಗೋರ್. ನೋಡಿ, ಅಲ್ಲಿ ಇಡೀ ವರ್ಲ್ಡ್ ಒಂದು ಫ್ಯಾಮಿಲಿ ಅಂದ್ರೆ ಅಲ್ಲಿ ಏನಾಗುತ್ತೆ? ಯಾವುದೇ ರೀತಿಯ ದೇರ್ ಇಸ್ ನೋ ಎನಿ ಡಿಸ್ಟರ್ಬೆನ್ಸ್, ವೈಲೆನ್ಸ್, ನೋ. ಅಲ್ಲಿ ಯಾವುದೇ ಗಲಾಟೆ ಆಗಲಿ, ಘರ್ಷಣೆ ಆಗಲಿ, ಇನ್ನೇನು ಬರೋದಿಲ್ಲ. ಯಾಕಂದ್ರೆ ಒಂದು ಗುಡ್ ರಿಲೇಶನ್ಶಿಪ್ ಇರ್ತದೆ. ನೋಡ, ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ದೆನ್ ನೌಡೇಸ್ ಇದು ಸಾಧ್ಯತೆ ಆಗ್ತಾ ಇದೆಯಾ? ನಾವೆಲ್ಲರೂ ಕೂಡ ಹಂಗೆ ನಡ್ಕೊಳ್ತಾ ಇದೀವಾ? ಇಲ್ಲಿ ಸೋ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ಯುವರ್ ಮೈಂಡ್ ಒನ್ ಬೈ ಒನ್. ಸೊ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ವೆರಿ ರ್ಯಾಪಿಡ್ ಫಾಸ್ಟ್ ಅಂತ ಹೇಳ್ತೀವಿ. ಡೇ ಬೈ ಡೇ ಅದು ಹೆಚ್ಚು ಹೆಚ್ಚು ಬದಲಾವಣೆ ಹೊಂದ್ತಾ ಇದೆ. ಹೊಸ ಹೊಸ ಒಂದು ಅನ್ವೇಷಣೆಗಳು ನಡೀತಿದೆ. ಹೊಸ ಹೊಸ ಒಂದು ಭೂ ಉತ್ಖನನಗಳು, ಹೊಸ ಹೊಸ ಒಂದು ಆಲೋಚನೆಗಳು ಇವೆಲ್ಲ ನಡೆಯೋದ್ರ ನಡುವೆ ಮತ್ತು ಪಾಪ್ಯುಲೇಷನ್ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ನೋಡಿ, ಅಲ್ಲಿ ನಂಬರ್ 1, which is the number 1 place in population in our country? Yes, China. Second place is India. ನೋಡಿ, ಇವತ್ತು ಜನಸಂಖ್ಯೆ ಹೇಗಪ್ಪ ಅಂದ್ರೆ ಅದು ಗುಣಕಾರ ರೂಪದಲ್ಲಿ ಏರ್ತಾ ಹೋಗುತ್ತೆ. ನೋಡಿ, ಅಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನಂತೀವಿ ಕನ್ನಡದಲ್ಲಿ? ಭಾಗಾಕಾರಕ್ಕೆ ಏನಂತೀವಿ? ಡಿವಿಷನ್. ಇಲ್ಲಿ ಗುಣಕಾರ ಅಂದ್ರೆ ಡಬಲ್ ಆಗ್ತದೆ. ಜನಸಂಖ್ಯೆ ಇವತ್ತು ಏನಾಗ್ತದೆ? ಡಬಲ್ ಆಗ್ತಾ ಹೋಗ್ತದೆ. ಆದ್ರೆ ಆಹಾರ ಉತ್ಪಾದನೆ ಇದೆಯಲ್ಲ, ಆಹಾರ ಉತ್ಪಾದನೆ ಅಂಕಗಣಿತ ರೂಪದಲ್ಲಿ ಅದು ಏರ್ತಾ ಹೋಗ್ತದೆ. ಅಂಕಗಣಿತ ಅಂದ್ರೆ 1, 2, 3, 4 ಎಕ್ಸೆಟ್ರಾ. ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಡಬಲ್ ಆಗ್ತದೆ. ಅಂದ್ರೆ ವೇಗವಾಗಿ ಬೆಳೀತಕ್ಕಂತಹ ಜನಸಂಖ್ಯೆಗೆ ನಾವು ಆಹಾರ ಉತ್ಪಾದನೆಯನ್ನ ಮಾಡಿದ್ರೆ ಸಾಲ್ತಾ ಇಲ್ಲ, ಶಾರ್ಟೇಜ್ ಬರ್ತಾ ಇದೆ. ಕಾರಣ ಅಲ್ಲಿ ದಿನೇ ದಿನೇ ಬೆಳೀತಕ್ಕಂತಹ ಪಾಪ್ಯುಲೇಷನ್ ಬೆಳೆದಂತೆ
ಅಲ್ಲಿ ಸಿಟೀಸ್ ಅಲ್ಲಿ ಏನಾಗುತ್ತೆ, ನಗರ ಪ್ರದೇಶಗಳಲ್ಲಿ ವೆಹಿಕಲ್ಗಳು ಹೆಚ್ಚಾಗ್ತದೆ ಕಡಿಮೆ ಆಗುತ್ತೆ, ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಕಡಿಮೆ ಆಗುತ್ತೆ. ಹೆಚ್ಚಾದಾಗ ಏನ್ ಪ್ರಾಬ್ಲಮ್ ಆಗ್ತದೆ, ಹೆಚ್ಚಾದಾಗ ವಾತಾವರಣ ಕಲುಷಿತ ಆಗ್ತದೆ. ಮತ್ತೆ ಮತ್ತೇನಾಗ್ಬೋದು, ಈಗ ಸಿಟಿಗಳಲ್ಲಿ ವೆಹಿಕಲ್ಗಳು ಹೆಚ್ಚೆಚ್ಚು ಓಡಾಡ್ತವೆ. ಎಸ್, ವೆರಿ ಗುಡ್. ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಏನು ಪಾಪ್ಯುಲೇಷನ್ ಹೆಚ್ಚಾಗ್ತಕ್ಕಂಥದ್ದು. ನಂತರ ಈ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಾವು ಆ ಒಂದು ದೃಶ್ಯವನ್ನ, ಆ ಸೀನ್ ಅನ್ನ ನಾವೇನ್ ಮಾಡ್ತೀವಿ, ಜಸ್ಟ್ ನೋಡೋದಲ್ಲ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತಿಗಳಿಗೆ ತೊಂದರೆ ಆದಾಗ, ಕೈ ಮುರಿಬಹುದು, ಕಾಲು ಮುರಿಬಹುದು, ಏನಾಗ್ಬೋದು, ಅವಾಗ ಅಲ್ಲಿ ಒಬ್ಬ ಮಾನವೀಯ ಗುಣವುಳ್ಳಂತ ವ್ಯಕ್ತಿ ಏನ್ ಕೆಲಸ ಮಾಡ್ಬೋದು, ಅಲ್ಲಿ ಆ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅವನು, ಅದನ್ನೇ ನಾವು ಮಾನವೀಯ ಗುಣಗಳು, ಕರುಣೆ, ಅನುಕಂಪ, ಇವನ್ನ ನಾವು ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನೋಡಿ. ಅಂಥದ್ದು ಇಲ್ಲೊಂದು ಇನ್ಸಿಡೆಂಟ್ ನಡೆದಂತ ಒಂದು ಲೆಸನ್ ಇದೆ ಇವತ್ತು. ಆ ಲೆಸನ್ ನೇಮ್ ಏನಪ್ಪ ಅದು, There is a girl by the tracks, written by ದೇವನ್ ಕನಾಲ್. Yes, ನೋಡೋಣ ಇವತ್ತು. There is a by written by ದೇವನ್ ಕನಾಲ್. Yes. All of you open your textbook, unit 2. In your textbook, there is one of the picture given to you. All of you observe that picture carefully. What is the picture shows to you? You see, study the picture. Some people are looking at the accident. All of you observe. Some people are looking at the accident with an expression of shock and anxiety. ನೋಡಿ ಅಲ್ಲಿ ಆ ಚಿತ್ರ ನೋಡ್ತಿದ್ದಂಕಲ್ಲ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನ್ ಹೇಳ್ತದೆ. ಸಮ್ ಪೀಪಲ್ ಆರ್ ಲುಕಿಂಗ್ ಅಟ್ ದ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೇಗೆ? ವಿತ್ ಎನ್ ಎಕ್ಸ್ಪ್ರೆಷನ್ ಆಫ್ ಶಾಕ್. ಈಗ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಾವು ಅದನ್ನ ಬಹಳ ಶಾಕ್ ಆಗಿ ತಗೊಳ್ತೀವಿ. ಅಯ್ಯೋ, ಆ ರೀತಿ ಆಗ್ಬಾರ್ದಾಗಿತ್ತು, ಹಿಂಗಾಗ್ಬಿಡ್ತು ಅಂತ ಏನೋ ಜಸ್ಟ್ ಅಲ್ಲಿ ಫೀಲ್ ಬರ್ತದಲ್ಲಿ. ಅಂಡ್ ಅನೆಕ್ಸಿಟಿ ಅಂದ್ರೆ ಡಿಸ್ಟ್ರೆಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ, ಆತಂಕ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಮಗೊಂದು ರೀತಿ ಆತಂಕ ಆಗ್ತದೆ ಮನಸ್ಸಿಗೆ. ಇಂಥ ಒಂದು ಇನ್ಸಿಡೆಂಟ್ ಆಗಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ದೇವರಿಗೆ ಕಣ್ಣ ಇಲ್ಲೇನಪ್ಪ ಅಂತಕ್ಕಂಥ ಒಂದು ಸೆನ್ಸ್ ನಮ್ಮ ಮೈಂಡಲ್ಲಿ ಆ ರೀತಿ ಬರ್ತದ. ಯು ಸಿ, ಇಫ್ ಯು ಹ್ಯಾವ್ ಬೀನ್ ದೇರ್ ಅಟ್ ದ ಪ್ಲೇಸ್, ನೋಡಿ, ಆಲ್ ಆಫ್ ಯು ಇಮ್ಯಾಜಿನೇಷನ್ ಯುವರ್ ಸೆಲ್ಫ್. ಒಂದು ವೇಳೆ ನೀನೇ ಆ ಜಾಗದಲ್ಲಿ ಇದ್ದಿದ್ರೆ, ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗದಲ್ಲಿ ನೀನೇ ಇದ್ದಿದ್ರೆ, ನೋಡಲ್ಲಿ, ಇಫ್ ಯು ಹ್ಯಾವ್ ಬೀನ್ ದೇರ್ ಅಟ್ ದ ಪ್ಲೇಸ್ shown in the picture, how would you have reacted? ಅಂದ್ರೆ ನಿನ್ನ ಪ್ರತಿಕ್ರಿಯೆ ಹೇಗಿರ್ತದೆ? ಈಗ ಆ ಜಾಗದಲ್ಲಿ ನೀನೇ ಇದ್ದಪ್ಪ, ನೀನೊಬ್ಬ SLC ವಿದ್ಯಾರ್ಥಿ, ಏನ್ ಮಾಡ್ತಿದ್ದೆ ನನ್ನ ಪ್ರಶ್ನೆ ಅಲ್ಲಿ. ಅಲ್ಲಿ ವಾಕ್ಯ ಕಮೆಂಟ್ಸ್ ಮಾಡಿದ್ದಾರೆ.
begin with I would have dash dash ಕೊಟ್ಟದಾನೆ. ಏನ್ ಮಾಡ್ತದೆ? Tell me in your own words 2 or 3 sentence in English. Who is tell me? ಸರಳ ವಾಕ್ಯದಲ್ಲಿ ಒಂದು ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಅಲ್ಲಿ ಉತ್ತರ ಹೇಳಿ. ಏನ್ ಮಾಡ್ತಿದ್ದೆ ಆ ಸ್ಪಾಟ್ ಅಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆದಂತ ವ್ಯಕ್ತಿಯನ್ನ? ಜಸ್ಟ್ ಮೊಬೈಲ್ ಅಲ್ಲಿ ಫೋಟೋ ಕ್ಲಿಕ್ ಮಾಡ್ತಿದ್ದ? ಏನ್ ಮಾಡ್ತಿದ್ದೆ? ಎಸ್ 108 ಏನು ನಮಗೆ ತಿಳಿಸುತ್ತದೋ ಆಂಬುಲೆನ್ಸ್ಗೆ ಕಾಲ್ ಮಾಡ್ತಿದ್ವಿ. ಇಮಿಡಿಯೇಟ್ಲಿ ಕಾಲ್ ಟು ಆಂಬುಲೆನ್ಸ್. ಮತ್ತೇನ್ ಮಾಡ್ತಿದ್ವಿ? ಎಸ್ ದವಾಖಾನೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಗೆ ವ್ಯವಸ್ಥೆ ಮಾಡ್ತಿದ್ವಿ. ಎಸ್ ನೋಡಿ, ಈ ರೀತಿ ಅಲ್ಲಿ ನಿಮ್ಮ ಪ್ರತಿಕ್ರಿಯೆ ವ್ಯಕ್ತ ಆಗ್ಬೇಕು. ರಿಯಾಕ್ಟೆಡ್ ಇನ್ ದಟ್ ಪ್ಲೇಸ್, ಆಕ್ಸಿಡೆಂಟ್ ಪ್ಲೇಸ್. ಯು ಸಿ ಟೇಕನ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್. ಹೌದಾನೆ? ಟೇಕನ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್. ನಾವಲ್ಲಿ ಹತ್ರ ಯಾವ ಆಸ್ಪತ್ರೆ ಇರ್ತದೋ ಅಲ್ಲಿಗೆ ಆ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ನಾವು ಶಿಫ್ಟ್ ಮಾಡಬೇಕು. ದಿಸ್ ಇಸ್ ಅ ಫಸ್ಟ್ ಡ್ಯೂಟಿ ಫಾರ್ ಆಲ್ ದ ಪರ್ಸನ್ಸ್. ನೋಡಿ, ಸೆಕೆಂಡ್ ಕಾಲ್ಡ್ ಆನ್ ಆಂಬುಲೆನ್ಸ್. ಈಗ ಇವತ್ತು ಇರಲ್ಲ, ಇವತ್ತು ಆಂಬುಲೆನ್ಸ್ ನಂಬರ್ ಕೊಟ್ಟಿರ್ತಾರೆ. ಫೈರ್ ಯಾವುದು ಅದ್ರದ್ದು ಕೂಡ ನಂಬರ್ ಕೊಟ್ಟಿರ್ತಾರೆ. ಪೊಲೀಸ್ ಅದ್ರದ್ದು ಕೂಡ ಇಮಿಡಿಯೇಟ್ ಕಾಲ್ ಮಾಡ್ತಕ್ಕಂಥ ನಂಬರ್ ಕೊಟ್ಟಿರ್ತಾರೆ. ಆಗ ಸ್ವಲ್ಪ ಬುದ್ಧಿವಂತ ಆದಂತ ವ್ಯಕ್ತಿ ಏನ್ ಮಾಡ್ತಾನೆ? ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಾಲ್ ಮಾಡ್ತಾನೆ. ತಕ್ಷಣ ಆಂಬುಲೆನ್ಸ್ ಏನ್ ಮಾಡ್ತಾರೆ? ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ನೋಡಿ, ಕಾಲ್ಡ್ ಆನ್ ಆಂಬುಲೆನ್ಸ್ ಆರ್ ಎನಿ ವೆಹಿಕಲ್ ಅವೈಲೇಬಲ್. ನಂತರ ತಕ್ಷಣ ಅಲ್ಲಿ ಯಾವ ಆ ವೆಹಿಕಲ್ ಓಡಾಡ್ತಾವೋ ಅವ್ರಿಗೆ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಆ ವೆಹಿಕಲ್ ಅನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಏನಾಗುತ್ತೆ? ಆಂಬುಲೆನ್ಸ್ ಬರುತ್ತೆ, ಲೇಟ್ ಆಗುತ್ತೆ. ಪೇಷಂಟ್ ಕಂಡೀಷನ್ ವಾಸ್ ವೆರಿ ಕ್ರಿಟಿಕಲ್. ಇಮಿಡಿಯೇಟ್ಲಿ ಏನ್ ಮಾಡ್ತೀವಿ? ಅಲ್ಲಿ ಯಾವ ವೆಹಿಕಲ್ ಅವೈಲೇಬಲ್ ದೊರೀತಾವೋ ಆ ವೆಹಿಕಲ್ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀವಿ. ಆ ಕೆಲಸ ಅಲ್ಲಿ ಯಾರೇ ಇದ್ರು ಕೂಡ ಅದು ಒಂದು ಹ್ಯುಮ್ಯಾನಿಟಿ. ಅವಾಗ ನಿಮ್ಗೂ ಅಲ್ಲಿ ಹಾರ್ಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹೌದು ಬಿಡಪ್ಪ, ನಾನು ಒಂದು ಜೀವ ಉಳಿಸಿದೆ. ಎಸ್, ಅಟ್ ದ ಟೈಮ್ ಟು ಟೇಕ್ ಹರ್ ಟು ಹಾಸ್ಪಿಟಲ್. ಇದು ಏನ್ ಹೇಳ್ತೀವಿ ನಾವು? ಮಾನವೀಯ ಗುಣ, ಒಂದು ಹ್ಯುಮ್ಯಾನಿಟಿ. ಇದು ಎಲ್ಲರಲ್ಲೂ ಕೂಡ ಬರಬೇಕು. ನೆಕ್ಸ್ಟ್ ನೋಡಿ, ಶೇರ್ ಯುವರ್ ರಿಯಾಕ್ಷನ್ಸ್ ವಿತ್ ಯುವರ್ ಫ್ರೆಂಡ್ಸ್. ನೀವೇ ಅದನ್ನ ಚರ್ಚೆ ಮಾಡಿಬಿಟ್ಟು ಏನ್ ಹೇಳ್ಬೋದು? ಇನ್ ದಿಸ್ ಡೇಸ್ ರೋಡ್ ಆಕ್ಸಿಡೆಂಟ್ಸ್ ಆರ್ ವೆರಿ ಕಾಮನ್. ನೀವೇ ಚರ್ಚೆ ಮಾಡ್ತೀರ. ಯಾಕಂದ್ರೆ ರೋಡ್ ಆಕ್ಸಿಡೆಂಟ್ಸ್ ಯಾಕೆ ಕಾಮನ್ ಆಗಿದೆ? ಬಿಕಾಸ್ ಆಫ್ ಹೆವಿ ಪಾಪ್ಯುಲೇಷನ್. ನಮ್ಮ ಇಂಡಿಯಾ ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಚೈನಾ ಇದೆ. ಹಾಗಾಗಿ ಏನಾಗುತ್ತೆ? ಇಲ್ಲಿ ಆಕ್ಸಿಡೆಂಟ್ ಇವತ್ತು ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ, ವೈ ಇನ್ ದಿಸ್ ಡೇಸ್ ರೋಡ್ ಆಕ್ಸಿಡೆಂಟ್ಸ್ ಆರ್ ವೆರಿ ಕಾಮನ್. ಯಾಕೆ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಹೆಚ್ಚಿಗೆ? ವೈ ಆಕ್ಸಿಡೆಂಟ್ಸ್ ಆರ್ ವೆರಿ ಕಾಮನ್ nowadays? Because of heavy population. Heavy population and also lack of traffic rules ಅಂತ ಹೇಳ್ತೀವಿ. ಅಂದ್ರೆ ಟ್ರಾಫಿಕ್ ರೂಲ್ಸ್ ನ ಕೊರತೆ. ಕೆಲವರಿಗೆ ಡೋಂಟ್ ನೋ ಅಬೌಟ್ ದ ಟ್ರಾಫಿಕ್ ರೂಲ್ಸ್. ಏನು ಗೊತ್ತಿರೋದಿಲ್ಲ. ಈಗ ಸುಮ್ಮನೆ ಈಗ ಅವ್ನು ಲೆಫ್ಟ್ ಸೈಡ್ ನಾಗ ಹೋಗೋನು ರೈಟ್ ಸೈಡ್ ನಾಗ ಹೋಗ್ತಾನೆ. ಪಾಪ ಅವ್ನು ಜೋರಾಗಿ ಒಂದು ವೆಹಿಕಲ್ ಬರ್ತದೆ, ಅವ್ನು ರೂಲ್ಸ್ ಪ್ರಕಾರ ಬರ್ತಾನೆ. ಇಬ್ರು ಕೂಡ ಆಕ್ಸಿಡೆಂಟ್ ಆಗಿಬಿಡ್ತಾರೆ. ಅಲ್ಲಿ ದೆನ್ ಹೂ ಈಸ್ ರೆಸ್ಪಾನ್ಸಿಬಲ್ ದಟ್ ಟೈಮ್? ಹಿಂಗಾಗ್ಬಿಡ್ತಾವೆ. ಈಗ ಬರೋನು ಕರೆಕ್ಟ್ ರೂಲ್ಸ್ ಪ್ರಕಾರನೇ ಬರ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ?
ಇಂಥವು ಸುಮ್ಮನೆ ರಾಂಗ್ ಸೈಡ್ನಾಗ ಹೋಗ್ಬಿಡ್ತಾನೆ. ಸೊ ಏನಾಗಿದೆ, ಎವ್ರಿ ಡೇ ಇಲ್ಲಿ ಸೋ ಮೆನಿ ಆಕ್ಸಿಡೆಂಟ್ಸ್ ಆರ್ ದೇರ್ ಇನ್ ಅವರ್ ಸೊಸೈಟಿ. ಸಿಕ್ಕಾಬಟ್ಟೆ ಆಗ್ತವೆ. ಡೈಲಿ ನೀವು ನ್ಯೂಸ್ ನೋಡ್ತೀರಾ, ವರ್ತಮಾನ ಪತ್ರಿಕೆ ಇದೆಲ್ಲ ನೋಡ್ತೀವಿ. ಯು ಸಿ, ಇಟ್ ಈಸ್ ಮೈನ್ ರೀಸನ್ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ. ನಾವೇನಾದ್ರೆ ಗೇಟ್ ಅಲ್ಲಿ ಲಾಕ್ ಮಾಡಿರಪ್ಪ ಅಂದ್ರೆ ಪೂರ್ತಿ ಒನ್ ಬೈ ಒನ್ ನಿಂತು ಬಿಡ್ತಾವೆ. ಅವಾಗ ಏನಾಗುತ್ತೆ, ಅವಸರ ಇರ್ತದೆ. ಇವತ್ತಿನ ಕಾಲದ ಜನರು ಹೆಂಗಪ್ಪ ಅಂದ್ರೆ ಬಹಳ ಅವಸರ, ವೆರಿ ವೆರಿ ಸ್ಪೀಡ್, ಆ ತಾಳ್ಮೆನೆ ಇರೋದಿಲ್ಲ. ಅಲ್ಲಿ ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಅಂಡ್ ಲ್ಯಾಕ್ ಆಫ್ ನಾಲೆಜ್ ಆಫ್ ಟ್ರಾಫಿಕ್ ರೂಲ್ಸ್. ನೋಡಲ್ಲಿ, ಲ್ಯಾಕ್ ಆಫ್ ನಾಲೆಜ್ ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ತೀವಿ. ಆ ಟ್ರಾಫಿಕ್ ನಿಯಮಗಳು ಗೊತ್ತಿರೋದಿಲ್ಲ ಕೆಲವರಿಗೆ. ಯಾವ ರೀತಿಯಲ್ಲಿ ಹೋಗ್ಬೇಕು, ಹೆಂಗೆ ಬೇರೆಯವರಿಗೆ ನಾವು ಸಿಗ್ನಲ್ ಮಾಡಬೇಕು. ದೇರ್ ಇಸ್ ನೋ ಎನಿ ರೂಲ್ಸ್. ಸುಮ್ಮನೆ ರಾಂಗ್ ಸೈಡ್ ಅಲ್ಲಿ ಹೋಗ್ಬಿಡ್ತಾರೆ. ಇದು ಟ್ರಾಫಿಕ್ ರೂಲ್ಸ್ ನ ಕೊರತೆಯಿಂದ ಅಲ್ಲಿ ಆಕ್ಸಿಡೆಂಟ್ಸ್ ಆಗ್ತದೆ. ಯು ಸಿ, ಅಮಾಂಗ್ ಪೀಪಲ್ ಟು ಅವಾಯ್ಡ್ ರೋಡ್ ಆಕ್ಸಿಡೆಂಟ್, ನಾವು ಇದನ್ನ ಅವಾಯ್ಡ್ ಮಾಡ್ಬೇಕಪ್ಪ ಅಂದ್ರೆ ಶುಡ್ ಕೇರ್ ಅಂಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ವಿ ಶುಡ್ ಕೇರ್ ಅಂಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ಟ್ರಾಫಿಕ್ ರೂಲ್ಸ್ ಅನ್ನು ನಾವು ಕ್ಲೀನ್ ಆಗಿ ಫಾಲೋ ಮಾಡಬೇಕು. ಹಂಗಾದ್ರೆ ಮಾತ್ರ ಈ ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತದೆ. ನೋಡಿ, ಇದು ನೀನೇ ಆ ಜಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯ ನಿನ್ನ ಒಂದು ಅನಿಸಿಕೆ, ನಿನ್ನ ಫೀಲಿಂಗ್ ಅಲ್ಲಿ ಆ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ನೋಡಿದಾಗ ಸಡನ್ ಆಗಿ ನಿನ್ನ ಮೈಂಡ್ಗೆ ಅದು ಬಂದ್ಬಿಡ್ತದೆ ಅಲ್ಲಿ. ನೋಡೋಣ ನೆಕ್ಸ್ಟ್ ನೋಡ್ಕೊಳ್ಳಿ. Yes, there is a girl by the tracks written by Devan Kanal. You see, in this lesson written by Devan Kanal, a writer in English. ನೋಡಿ, ಇವರು ಒಬ್ಬ ಇಂಗ್ಲಿಷ್ ಬರಹಗಾರರು ಅಂತ ಹೇಳ್ತೀವಿ. He write short stories. ಸಣ್ಣ ಕತೆ ಬರಹಗಾರರು. ರೈಟ್ ಶಾರ್ಟ್ ಸ್ಟೋರೀಸ್ ಇನ್ ಇಂಗ್ಲಿಷ್ ನಲ್ಲಿ ಸಣ್ಣ ಕತೆಗಳನ್ನ ಬರೀತಕ್ಕಂಥದ್ದು. ಫಾರ್ ಜರ್ನಲ್ಸ್ ಅಂದ್ರೆ ವರ್ತಮಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ. ಅಂಡ್ ಮ್ಯಾಗಝೈನ್ಸ್ ಅಂದ್ರೆ ವೀಕ್ಲಿ ಮ್ಯಾಗಝೈನ್, ಮಂತ್ಲಿ ಮ್ಯಾಗಝೈನ್ಸ್ ಅಂತ ಬರ್ತಾವೆ. ಅವುಗಳನ್ನ ಬರೀತಕ್ಕಂಥದ್ದು ಇವರ ಒಂದು ಹ್ಯಾಬಿಟ್ ಆಗಿರ್ತದೆ. ಯು ಸಿ, ನೋಡ್ಕೊಳ್ಳಿ. there is a girl by the tracks. Nobody dare to go where this youngster did. ನೋಡಲ್ಲಿ ಪಾಠದ ಹೆಡ್ಲೈನ್ ಅಲ್ಲಿ ನಮಗೆ ಕ್ಲೂ ಕೊಡ್ತದೆ. Nobody dare to go where this youngster did, as the Mumbai suburban electric train made its 22nd 6:32 p.m. halt at a station. Commuters swarmed out and into its 12-packed coaches. It's a regular scene in and around India's most populated metropolis. Having just managed, ನೋಡಿ ಎಲ್ಲ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಬೇಕು. Having just managed to fuse herself into a ladies compartment, 21-year-old call center executive Ruma Talreza tried to settle into a corner near the door. The train halted ahead and Ruma, jammed between other women, was trying to find some
space to stand safely. On once he suddenly got pushed, lost her tenuous foothold and panicked. Her hands reached for the steel railing above, but finding only air, Ruma was thrown out of the coach. The clattering roar of the train muffled the thud of her fall and to the ground more than a meter below. She was knocked senseless. She was knocked senseless. Standing near the door of another train, speeding in the opposite direction, 20-year-old Baleshwar Mishra couldn't believe what he had just seen: a young woman in a black salwar kameez lying next to the tracks. Meanwhile, gasps and screams emanated from his compartment. There is a girl by the tracks. The voice cried out. The voice cried out. Impulsively, Baleshwar went, grabbed the train's red emergency chain and pulled it down frantically. The train screeched, slowing down. He then survived the compartment full of worry faces. Let's go and help her, he shouted. Let's go and help her, he shouted. But nobody volunteered, afraid of getting involved, of being convenienced perhaps. His heart hammering his chest, Baleshwar shoved himself to the door and jumped off the still moving train. As he landed on the ground, a burst of pain shot up in his ankle. But there was no real damage. He got up to find part of his old rubber slipper sole torn off as a result of his fall. But Baleshwar started to sprint back between the tracks as his train picked up speed again and disappeared. Yes, dear students, all of you once again read this lesson in your mind silently up to 5 minutes.
ರಜ್ಜಿ ರಜ್ಜಿ ಕರ್ರಿ ಕರಿಯಮ್ಮ ಆಕಿನ ಬಾಗೇನ ಇರ್ತೈತೆ ರಜಿಯಾ ತಡಿ ಈಗ ಅಲ್ಲ ಬರಲಿ Yes, all of you understood this lesson yourself. What you say? Completed your reading? Yes or no? Yes, sir. If you want any more time? Yes, I think already completed. Once again, all of you observe your text. You see, in the first paragraph, all of you once again observe, nobody dare to go where this youngster did. ನೋಡಿ, ಯಾರು ಕೂಡ ಸಾಹಸ ಮಾಡದೇ ಇರತಕ್ಕಂತಹ, ಆ ಜಾಗಕ್ಕೆ ಹೋಗದೇ ಇರತಕ್ಕಂತಹ ಒಂದು ಧೈರ್ಯವನ್ನ ಇಲ್ಲಿ ಒಬ್ಬ ತರುಣ ಯುವಕ ಮಾಡ್ತಾನೆ. ನೋಡಿ, ನೋಬಡಿ ಡೇರ್ ಟು ಗೋ ವೇರ್, ಆ ಜಾಗಕ್ಕೆ ಯಾರು ಕೂಡ ಹೋಗ್ತಕ್ಕಂಥ ಧೈರ್ಯವನ್ನು ಮಾಡಲಿಲ್ಲ. ದಿಸ್ ಯಂಗ್ಸ್ಟರ್ ಡಿಡ್, ಒಬ್ಬ ಯುವ ತರುಣ ಆ ಒಂದು ವರ್ಕ್ ಅನ್ನ ಫುಲ್ಫಿಲ್ ಮಾಡ್ತಾನೆ. ನೋಡಿ ಏನು, ಯು ಸಿ, ಎಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ನೋಡಿ, ನೌ ಡೇಸ್ ಇಲ್ಲಿ ಎಲೆಕ್ಟ್ರಿಕ್ ಟ್ರೈನ್ಸ್ ಇವತ್ತು ಸಂಚಾರ ಜಾಸ್ತಿ ಇದೆ. ಅಲ್ಲಿ ಏನು ಪ್ರೀವಿಯಸ್ ಡೇಸ್ ಅಲ್ಲಿ, ಇಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಈ ಎಲೆಕ್ಟ್ರಿಕ್ ಟ್ರೈನ್ ಇರಲಿಲ್ಲ, ಅಷ್ಟು ಫಾಸ್ಟ್ ಇರಲಿಲ್ಲ ಟ್ರೈನ್ಸ್. ನೋಡಿ, ನೌ ಡೇಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd. ಆ ಒಂದು ಬಾಂಬೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ಲಿಕ್ಕೆ ಜಸ್ಟ್ ಓನ್ಲಿ 22nd ಇದೆ. ಜಸ್ಟ್ ಓನ್ಲಿ 22nd ಟೈಮ್. PM ಆಲ್ಟ್ ಅಟ್ ಎ ಸ್ಟೇಷನ್, ಕಮ್ಯೂಟರ್ಸ್ ಅಂದ್ರೆ ಟ್ರಾವೆಲ್ಸ್ ಟು ಪ್ಲೇಸ್, ಟ್ರಾವೆಲ್ ಟು ವರ್ಕ್ ಪ್ಲೇಸ್ ಡೈಲಿ. ಅಂದ್ರೆ ಕಮ್ಯೂಟರ್ಸ್ ಅಂದ್ರೆ ಪ್ರತಿನಿತ್ಯ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಕ್ಕಂತ ಜನರಿಗೆ ನಾವು ಏನ್ ಹೇಳ್ತೀವಿ, ಕಮ್ಯೂಟರ್ಸ್ ಅಂತ ಹೇಳ್ತೀವಿ. ಈಗ ಡೈಲಿ ಟ್ರೈನ್ ಹೋಗೋದು, ಕೆಲಸ ಅಟೆಂಡ್ ಮಾಡ್ಕೊಳ್ಳೋದು, ಮತ್ತೆ ಅದೇ ಟ್ರೈನಿಗೆ ಬರೋದು ಕಮ್ಯೂಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಟ್ರಾವೆಲ್ಸ್ ಟು ವರ್ಕ್
ಪ್ಲೇಸ್ ಡೈಲಿ. ಇಲ್ಲಿದೆ ನೋಡಿ, ಟ್ರಾವೆಲ್ಸ್ ಟು ವರ್ಕ್, ಪ್ಲೇಸ್ ಡೈಲಿ, ಕಮ್ಯೂಟರ್ಸ್. ಯು ಸಿ ಸ್ವಾರ್ಮ್ಡ್ ಅಂದ್ರೆ ರಶ್ ಅಂತ ಹೇಳ್ತೀವಿ, ನೂಕುಲ ಅಂತಾರಲ್ಲ ಆ ರೀತಿ. ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚರ್ಸ್. ಆ ಎಲೆಕ್ಟ್ರಿಕ್ ಟ್ರೈನ್ 12 ಬಗೆಗಳನ್ನು ಹಾಕೊಂಡಿರ್ತದೆ, 12 ಕೋಚಸ್. ಇಟ್ಸ್ ಎ ರೆಗ್ಯುಲರ್ ಸೀನ್. ನೋಡಿ, ಪ್ರತಿದಿನ ಇದೇ ದೃಶ್ಯ ಅಂದ್ರೆ ರಶ್. ಅದು ಆ ಎಲೆಕ್ಟ್ರಿಕ್ ಟ್ರೈನ್ ಯಾವಾಗಲೂ ಕೂಡ ರಶ್ ಆಗ್ತಾ ಇರ್ತದೆ. ಇನ್ ಅಂಡ್ ಅರೌಂಡ್ ಇಟ್ಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ನೋಡಲ್ಲಿ, ಮೋಸ್ಟ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ಅಂದ್ರೆ ಇದು ಸಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ವ್ಯವಹಾರ ವಹಿವಾಟು ಅವೆಲ್ಲವೂ ಕೂಡ ಹೆಚ್ಚು ನಡೆಯೋದ್ರಿಂದ ಬಿಜಿ ಸಿಟಿ ಅದು. ಬಾಂಬೆ, ಚೆನ್ನೈ, ಬೆಂಗಳೂರು ಎಕ್ಸೆಟ್ರಾ ಇವೆಲ್ಲ ಬಿಜಿ ಸಿಟೀಸ್ ಅಂತ ಹೇಳ್ತೀವಿ. ಲೈಕ್ ದಟ್ ಆಲ್ಸೋ ಹಿಯರ್. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್. ನೋಡಿ ಅಲ್ಲಿ ಆ ಟ್ರೈನ್ ಅಲ್ಲಿ, ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ ಒಬ್ಬ ಯುವತಿ, ಆಕೆನೂ ಕೂಡ ಹತ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅಲ್ಲಿ ಕ್ಯೂಸ್ ಅಂದ್ರೆ ಒಂದ್ ರೀತಿ ಇಚ್ಚಿರ್ತಕ್ಕಂಥದ್ದು. ಹರ್ಸೆಲ್ಫ್ ಇಂಟು ಎ ಲೇಡೀಸ್ ಕಂಪಾರ್ಟ್ಮೆಂಟ್, ಲೇಡೀಸ್ ಬೋಗಿಯಲ್ಲಿ, ಲೇಡೀಸ್ ಕಂಪಾರ್ಟ್ಮೆಂಟ್. 12-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಆಕೆನೂ ಕೂಡ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. 21-year-old, 21 ವರ್ಷದ ಯುವತಿ. ಆಕೆ ಹೆಸರೇನು? ರೂಮಾ ತಾಲ್ರೇಜಾ. ಆಕೆನೂ ಕೂಡ ಎಲ್ಲರಂಗೆ ಒಂದು ಕಂಪನಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ನೋಡಿ, ಆಕೆ ಕೂಡ ಟ್ರೈನ್ ಹೋಗ್ಬೇಕಲ್ಲ. ಟ್ರೈ ಟು ಸೆಟ್ ಇಂಟು ಎ ಕಾರ್ನರ್ ನಿಯರ್ ದ ಡೋರ್. ಆ ಡೋರ್ ಕಾರ್ನರ್ಗೆ ಆಕೆನೂ ಕೂಡ ಹತ್ತಲಿಕ್ಕೆ ಪ್ರಯತ್ನ ಪಡ್ತಾಳೆ. ದ ಟ್ರೈನ್ ಅರ್ಟರ್ಡ್ ಹೆಡ್ ಅಂಡ್ ರೂಮಾ ಜಾಂಪ್ಡ್ ಬಿಟ್ವೀನ್ ಅದರ್ ವುಮೆನ್. ಇನ್ನೇನು ಆಕೆನೂ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಅಲ್ಲಿ ಟ್ರೈನ್ ಕೂಡ ಮೂವ್ ಆಗ್ತದೆ. ನೋಡಿ, ಜಾಂಪ್ಡ್ ಬಿಟ್ವೀನ್ ಅದರ್ ವುಮೆನ್, ಬೇರೆ ಮಹಿಳೆಯರ ಜೊತೆಗೆ ಅಲ್ಲಿ ಜಾಮ್ ಆಗ್ಬಿಟ್ಟಿದ್ದಾಳೆ, ಸಿಗಾಕೊಂಡ್ಬಿಟ್ಟಿದ್ದಾಳೆ. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ನಿಂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಆಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದ್ರಲ್ಲೂ ಕೂಡ ಸೇಫೆಸ್ಟ್ ಪ್ಲೇಸ್ ಯಾವುದು? ಯು ಸಿ ವ್ಯಾನ್ ಸಿ ಸಡನ್ಲಿ ಗಾಟ್ ಪುಶ್ಡ್. ಟ್ರೈನ್ ಮೂವ್ ಆಗ್ತಾ ಇದೆ, ಆಕೆ ಒಂದ್ ರೀತಿ ತಳ್ಳಲ್ಪಡ್ತಾಳೆ. ಲಾಸ್ಟ್ ಟಿನಸ್ ಪುಟೋಲ್ಡ್ ಅಂಡ್ ಪ್ಯಾನಿಕ್ಡ್. ನಂತರ ಆಕೆ ಒಂದ್ ರೀತಿ ಬಲಹೀನ ಆಗ್ಬಿಟ್ಟು, ಪಾದ ಬಲಹೀನ ಆಗ್ಬಿಟ್ಟು, ನೋಡಿ ಪ್ಯಾನಿಕ್ಡ್, ಫೀಲಿಂಗ್ ಅಫ್ರೈಡ್ ವೆರಿ ಮಚ್, ಭಯಭೀತಳಾಗ್ತಾಳೆ. ಸಿ her hands reached for the steel railing above. ಅಂದ್ರೆ ಕಂಬಿಯನ್ನ ಆಕೆ ಭದ್ರವಾಗಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಫೈಂಡಿಂಗ್ ಓನ್ಲಿ ಏರ್ ಅಂದ್ರೆ ಸಾಧ್ಯತೆ ಆಗ್ಲಿಲ್ಲ. ರೂಮಾ ವಾಸ್ ಥ್ರೋನ್ ಔಟ್ ಆಫ್ ಕೋಚ್. ಬೋಗಿಯಿಂದ ಆಕೆ ಎಸೆಯಲ್ಪಟ್ಲು, ಬಿದ್ಬಿಟ್ಲು. ದ ಕ್ಲಾಟರಿಂಗ್ ರೂರ್ ಆಫ್ ದ ಟ್ರೈನ್ ಅಂದ್ರೆ ಲೌಡ್ ಸೌಂಡ್. ಯಾಕಂದ್ರೆ ಆ ಒಂದು ಟ್ರೈನ್ ನ ಶಬ್ದದಲ್ಲಿ ಆಕೆ ಬಿದ್ಬಿಟ್ಟು ಸುಮಾರು ದೂರ ಹೋಗ್ಬಿಟ್ಟಿದ್ದಾಳೆ. ನೋಡಿ ಅಲ್ಲಿ ಮೊಪೈಲ್ಡ್ ಅಂದ್ರೆ ಸೈಲೆನ್ಸರ್ ಅಂತ ಹೇಳ್ತೀವಿ. ದ ದಡ್ ಆಫ್ ಅ ಫಾಲ್ ಆನ್ ದ ಗ್ರೌಂಡ್ ಮೋರ್ ದೆನ್ ಎ ಮೀಟರ್ ಬಿಲೋ. ಅಲ್ಲಿ ಮೂವಿಂಗ್ ಟ್ರೈನ್ ಇಂದ ಬಿದ್ಬಿಟ್ಟಿದ್ದಾಳೆ, ಸುಮಾರು ದೂರ ಇದ್ದಾಳೆ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಬಿದ್ದ ತಕ್ಷಣಕ್ಕೆ ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ, ಪ್ರಜ್ಞೆ ಇಲ್ಲ. You see, standing near the door of another train speeding in the opposite direction. ಆ ಕಡೆಯಿಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೈನ್ ಬರ್ತಾ ಇದೆ. You see, 20-year-old ಬಾಲೇಶ್ವರ್ ಮಿಶ್ರಾ. ನೋಡಿ, ಆಪೋಸಿಟ್ ಬರ್ತಕ್ಕಂಥ ಟ್ರೈನ್ ಅಲ್ಲಿ ಒನ್ ಆಫ್ ದ ಪರ್ಸನ್ ದಟ್ ನೇಮ್ ವಾಸ್ ಬಾಲೇಶ್ವರ್ ಮಿಶ್ರಾ. ಅವನು ಕೂಡ ಬರ್ತಾ ಇದ್ದಾನೆ. ಆ ಕಡೆಯಿಂದ ಟ್ರೈನ್ ಅಲ್ಲಿ ಒಬ್ಬ ವ್ಯಕ್ತಿ. ಕುಡಂಟ್ ಬಿಲೀವ್, ಅವನಿಗೆ ನಂಬಲು ಅಸಾಧ್ಯ, ನಂಬಲಿಕ್ಕೆ ಆಗೋದಿಲ್ಲ. He had just seen, ನೋಡ್ತಾನೆ. He had just seen, ಏನ್ ನೋಡ್ತಾನೆ? A young woman in a black salwar kameez lying next to the tracks. ಆ ಕಪ್ಪನೆಯ ಚೂಡಿದಾರವನ್ನು ಹಾಕೊಂಡು ಆ ಬಿದ್ದಿರ್ತಕ್ಕಂತಹ ಆ ಲೇಡಿಯನ್ನ ಅವನು ನೋಡ್ತಾನೆ. ನಂಬಲಿಕ್ಕೆ ಅಸಾಧ್ಯ ಆಗ್ತದೆ. You see, meanwhile
ಗ್ಯಾಪ್ಸ್ ಅಂಡ್ ಸ್ಕ್ರೀಮ್ಸ್ ನೋಡಿ ಉಸಿರುಗಟ್ಟತಕ್ಕಂಥದ್ದು ಕಿರುಚತಕ್ಕಂಥದ್ದು ಎಮಿನೇಟೆಡ್ ಅಂದ್ರೆ ಕಮ್ಔಟ್ ಅಂತ ಹೇಳ್ತೀವಿ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್ ಆ ಒಂದು ಬೋಗಿಯಿಂದ ಒಂದ್ ರೀತಿ ನೂಕ್ಲು ಕಿರ್ತಕ್ಕಂಥದ್ದು ಉಸಿರುಗಟ್ಟತಕ್ಕಂಥದ್ದು ಇದೆಲ್ಲದೂ ಕೂಡ ಅಲ್ಲಿ ಆವರಿಸ್ಕೊಂಡಿದೆ ನೋಡಿ ಅಲ್ಲಿ ಏನ್ ವಾಯ್ಸ್ ಬರ್ತದೆ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವಾಯ್ಸ್ ಹಸ್ ಕ್ರೈಡ್ ಔಟ್ ಆ ಬೋಗಿಯಿಂದ ಅಲ್ಲಿ ಧ್ವನಿ ಬರ್ತಾ ಇದೆ ಅಲ್ಲಿ ಯಾರೋ ಲೇಡಿ ಬಿದ್ದಿದ್ದಾಳೆ ತರುಣ ಯುವತಿ ಬಿದ್ದಿದ್ದಾಳೆ ಯು ಸಿ ಇಂಪಲ್ಸಿವ್ಲಿ ನೋಡಿ ಆಗ ಇಂಪಲ್ಸಿವ್ಲಿ ಅಂದ್ರೆ ಹಿಂದು ಮುಂದೆ ನೋಡದೆ ಯಾವುದೇ ಒಂದು ಯೋಚನೆಯನ್ನು ಮಾಡದೆ ಬಾಲೇಶ್ವರ್ ವ್ಯಾಂಟ್ ಅಂಡ್ ಗ್ರಾಬ್ ದ ಟ್ರೈನ್ ರೆಡ್ ಎಮರ್ಜೆನ್ಸಿ ಚೈಲ್ಡ್ ಅಂಡ್ ಪುಲ್ಡ್ ಇಟ್ ಡೌನ್ ಪ್ರಾಕ್ಟಿಕಲಿ ಬಾಲೇಶ್ವರ್ ಮಿಶ್ರ ಏನ್ ಮಾಡ್ತಾನೆ ತಾನು ಇದ್ದಂತಹ ರೈಲಿನ ಏನು ಚೈನ್ ಇರ್ತದ ಒಂದು ಹ್ಯಾಂಡ್ ಇರ್ತದ ರೆಡ್ ಕಲರ್ ಕೊಟ್ಟಿರ್ತಾರ ಅದನ್ನ ಹೇಳಿತಾನೆ ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋವಿಂಗ್ ಡೌನ್ ಆಗ ಫಾಸ್ಟ್ ಆಗಿ ಹೋಗ್ತಕ್ಕಂಥ ಟ್ರೈನ್ ಅದು ಸ್ಲೋ ಆಗ್ತದೆ ಯು ಸಿ ಈ ದ್ಯಾನ್ ಸರ್ವೈವ್ಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ಓರಿಫೇಸಸ್ ನೋಡ್ತಾನೆ ಆ ಬೋಗಿಯಲ್ಲಿ ಒಂದು ರೀತಿ ಎಲ್ಲರ ಮುಖದಲ್ಲೂ ಕೂಡ ಒಂದು ರೀತಿ ನಿರಾಸದಾಯಕ ಯು ಸಿ ನೋಡಿ ವರಿ ಫೇಸಸ್ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಹಿ ಶೌಟೆಡ್ ಕೂಗ್ತಾನೆ ಹೋಗಿ ಅಲ್ಲಿ ಬಿದ್ದಿರ್ತಕ್ಕಂತ ಆ ಲೇಡಿಯನ್ನ ನೀವು ಕಾಪಾಡಿ there is a girl by the tracks the voices cried out you see let's go and help her he shouted ಹೋಗ್ತಾನು ಜೋರಾಗೆ ಕೂಗ್ತಾನಲ್ಲಿ ಯಾರಾದ್ರೂ ಕೂಡ ಹೋಗಿ ಕಾಪಾಡಿ ಬಟ್ ನೋ ಬಡಿ ವಾಲಂಟಿಯರ್ಡ್ ಯಾರು ಕೂಡ ಸ್ವಇಚ್ಛೆಯಿಂದ ಅಲ್ಲಿ ಬರೋದಿಲ್ಲ afraid of getting involved of being inconvenienced perhaps ನೋಡಿ ಅಲ್ಲಿ ಯಾಕೆ ಬರೋದಿಲ್ಲ ಯಾಕಪ್ಪ ಸುಮ್ಮನೆ ನಾವು ಅಲ್ಲಿ ಅಟೆಂಡ್ ಆಗಿಬಿಟ್ಟು ಯಾಕೆ ತೊಂದರೆ ತಗೊಳ್ಳೋದು ಖುಷಿ ತಗೊಳ್ಳೋದು ಅಂದ್ಬಿಟ್ಟು ಬೇರೆಯವ್ರು ಯಾರು ಕೂಡ ಅಲ್ಲಿ ಮುಂದೆ ಬರೋದಿಲ್ಲ ಯು ಸಿ ಈಸ್ ಆರ್ಟ್ ಯಾಮರಿಂಗ್ ಇಸ್ ಟೆಸ್ಟ್ ಒಂದು ರೀತಿ ಸುತ್ತಿಗೆ ತಗೊಂಡು ಎದೆ ಕೊಡದಂಗ ಆಗ್ತಾ ಇತ್ತು ಬಾಲೇಶ್ವರನಿಗೆ ಯಾಕಂದ್ರೆ ಅದು ನಿಜವಾದಂತ ಒಂದು ಹ್ಯುಮ್ಯಾನಿಟಿ ನಾವು ಯಾರಾದ್ರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಬರೀ ಫೋಟೋ ಕ್ಲಿಕ್ ಮಾಡೋದಲ್ಲ ಇಮಿಡಿಯೇಟ್ ಆಗಿ ನಾವು ಆಂಬ್ಯುಲೆನ್ಸ್ ಕಾಲ್ ಮಾಡಬೇಕು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಜೀವ ಉಳಿಸ್ಬೇಕು ಅವಾಗ ನಿಮಗೆ ಅಲ್ಲಿ ನನಗೆ ತೃಪ್ತಿ ಆಯ್ತಪ್ಪ ನಾನು ಒಂದು ಜೀವ ಉಳಿಸಿದ್ದೀನಿ ಆ ರೀತಿ ಒಂದು ಮಾನವೀಯತೆ ಬರಬೇಕು ನೋಡಿ ಅಂತ ಕೆಲಸವನ್ನು ಇಲ್ಲಿ ಬಾಲೇಶ್ವರ್ ಮಾಡ್ತಾ ಇದ್ದಾನೆ ಬಾಲೇಶ್ವರ್ ಶೂಡ್ ಹಿಮ್ಸೆಲ್ಫ್ ಟು ದ ಡೋರ್ ಅಂದ್ರ ಅವನಿಚ್ಗೆ ಅವನು ಡೋರ್ ಅನ್ನ ತೆಗ್ಬಿಟ್ಟು ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್ ಅಂದ್ರೆ ಹೋಗ್ತಕ್ಕಂಥ ಟ್ರೈನ್ ಇಂದ ಅವನು ದುಮಿಕ್ ಬಿಡ್ತಾನೆ as he landed on the ground a burst of pain cut off in his ankle ದುಮಿಕ್ತಕ್ಕಂಥ ಸಂದರ್ಭದಲ್ಲಿ ಅವನ ಪಾದದ ಕೀಲು ಕೂಡ ಅಲ್ಲಿ ಪೇನ್ ಆಗ್ತದೆ ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್ ಅಂದ್ರೆ ಅಂತ ಕಠಿಣವಾದ ಒಂದು ತೊಂದರೆ ಡ್ಯಾಮೇಜ್ ಆಗಿಲ್ಲ ಈ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟರ್ನ್ ಅಪ್ ಅವನು ಹಾಕೊಂಡಿರ್ತಕ್ಕಂಥ ಒಂದು ರಬ್ಬರ್ ಚಪ್ಲಿ ಅದು ಕಿತ್ತೋಗಿದೆ ಯು ಸಿ ಟರ್ನ್ ಅಪ್ as a result of his fall but Baleshwar started to sprint back between ನೋಡಲ್ಲಿ ಸ್ಪ್ರಿಂಟ್ ಅಂದ್ರೆ ರನ್ ಫಾಸ್ಟ್ ಅಲ್ಲಿ ಎರಡು ಟ್ರಾಕ್ ಮಧ್ಯೆ ಅವನು ಹೋಗ್ತಾನೆ ನೋಡಲ್ಲಿ ರನ್ ಫಾಸ್ಟ್ ಅಂತ ಹೇಳ್ತೀವಿ ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆಸ್ ಇಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೈನ್ ನಂತರ ಅವನ ಬಂದಂತ ಟ್ರೈನ್ ಕೂಡ ಅದು ಜೋರಾಗಿ ಹೊರಡ್ತಾ ಇದೆ ಅಂಡ್ ಡಿಸ್ಅಪಿಯರ್ ನಂತರ ಆ ಟ್ರೈನ್ ಫಾಸ್ಟ್ ಆಗಿ ಹೋಗ್ತದೆ ಅದು ಕಣ್ಮರೆ ಆಯ್ತು ಫಾಸ್ಟ್ ಆಗಿ ಹೋಯ್ತು ಅಂತ ಹೇಳ್ತೀವಿ ಎಸ್ dear students all of you yes you see already confirmed all of you understood this lesson now
Simply questions I tell you as what was regular about the scene. ನೋಡಿ, all of you, please tell me the answer. What was the regular about the scene? What was regular about the scene? ಅಲ್ಲಿ ದಿನನಿತ್ಯದ ಒಂದು ದೃಶ್ಯ ಏನಾಗಿರ್ತದೆ? Tell me the answer. First paragraph. Regular scene ಏನು? What is the regular scene? ನೋಡಿ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 2 or 3 ಲೈನ್. Read this paragraph. Yes. The Mumbai Subsurface electrical train reaches 20 seconds, 6:32 p.m. half at the station. Commuters smalls out and into its 12 packed coaches. It is a regular scene. Yes. Once again repeat. The Mumbai Suburban electric train made its 20 seconds, 6:32 p.m. halt at a station. Commuters swarmed out and into its 12 packed coaches. It's a regular scene. Yes. Who is tell me the voice? Once again repeat this answer. ಹೇಳ ಓದೋದ್ನ. As the Mumbai Suburban electric train made its 20 seconds, 6:32 p.m. halt at a station, commuters swarmed out and into its 12 packed coaches. It's a regular scene. Yes. ನೋಡಿ, simply commuters swarmed out and into its 12 packed coaches. The regular scene. ಅಂದ್ರೆ ಪ್ರತಿದಿನ ಒಂದು ಅಲ್ಲಿ ಬಾಂಬೆ ಎಲೆಕ್ಟ್ರಿಕ್ ಟ್ರೈನ್ ಹತ್ರ ನಡೀತಕ್ಕಂಥ ಒಂದು ನೈಜ ದೃಶ್ಯಾವಳಿ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ಅದು ಟ್ರೈನ್ ರಶ್ ಆಗ್ತಾ ಇತ್ತು. ಜನರಲ್ಲಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಯಾವಾಗಲೂ ಕೂಡ ರಶ್ ಆಗಿರ್ತದೆ. ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್. ನೋಡಿ ಅಲ್ಲಿ ಕಮ್ಯೂಟರ್ಸ್ ಅಂದ್ರೆ ನಾವೇನ್ ಹೇಳ್ತೀವಿ? Travel to work place daily. Travels to work place daily. ಅಂದ್ರೆ ಡೈಲಿ ಒಂದು ಪ್ರಯಾಣ ಮಾಡ್ತಕ್ಕಂಥದ್ದು, ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು, ಟ್ರಾವೆಲ್ ಜರ್ನಿ. ಎಸ್. What is the capital city of Maharashtra? What is the capital city of Maharashtra? Yes. ಯಾರು ಹೇಳಿದ್ದು? ಹೇಳ ಕರೆಕ್ಟ್. ಹೇಳು ವಾಕ್ಯದಲ್ಲಿ ಹೇಳದ್ನ. ಮುಂಬೈ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಹಾರಾಷ್ಟ್ರ. ನೋಡಿ, ಮಹಾರಾಷ್ಟ್ರದ ರಾಜಧಾನಿ ಅಂದ್ರೆ ಬಿಸಿ ಸಿಟಿ ಅಂತ ಹೇಳ್ತೀವಿ. Which are the busy cities in our India? Which are the busy cities? ಫುಲ್ ರಶ್ ಇರ್ತಕ್ಕಂಥ ನಗರಗಳು ಯಾವ ನಮ್ಮ ಭಾರತದಲ್ಲಿ? ಎಸ್, ಬೆಂಗಳೂರು, ಮುಂಬೈ, ಮತ್ತೆ ಯಾರು ಹೇಳ್ತೀರಾ? ಬಿಸಿ ಸಿಟೀಸ್. ಈಗ ಚೆನ್ನೈ ಹೇಳ್ಬೋದು, ನಂತರ ಕಲ್ಕಟ್ಟ, ಬೆಂಗಳೂರು, ಇವೆಲ್ಲ ಕೂಡ ಬಿಸಿ ಸಿಟೀಸ್ ಅಂತ ಹೇಳ್ತೀವಿ. Who was Ruma Talreza? Very simple question. Who was Ruma Talreza? Call center executive. Who was Ruma Talreza? Very simple question. Call center executive. Call center executive. Once again repeat.
Ruma Talrizava, 21-year-old, Center executive. call center executive. ಹೋಗ್ತಾನೆ ಇಲ್ವಾದ ಇನ್ನೊಂದು ಸರಿ ಅದು ಇಲ್ವಾದ ರೂಮಾ 21-year-old call center executive. Yes. Who was Baleshwar Mishra? Who was Baleshwar Mishra? ಯಾರು ಬಾಲೇಶ್ವರ್ ಮಿಶ್ರಾ? 20 years Old boy. and also SLC dropout student. Yes, sir. Next paragraph ಅಲ್ಲಿ ಬರ್ತದೆ. Yes. You see, regular opposite, Irregular. irregular, and then convenience, Inconvenient. inconvenience. ಅನ್ನಲ್ಲ ಇದು ಬರ್ತದೆ prefix. Okay, sir. Take down. Regular, Irregular. irregular, IRRE ಬರುತ್ತೆ. Regular, irregular. Convenience, yes. Appear, disappear. ನೋಡಿ ಇವೆಲ್ಲ ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಡೈರೆಕ್ಟ್ ಆಪೋಸಿಟ್ ವರ್ಡ್ಸ್ ಬೇರೆ ಬರ್ತವೆ. ಈಗ ವೀಕ್ ಅದರ ಆಪೋಸಿಟ್ ವರ್ಡ್ Strong. ugly opposite word Beautiful. beautiful, like that. Yes, okay. Next day continued ಕಟ್ ಮಾಡ್ಬೇಡ this lesson. ಹ್ಯಾಂಗ್ All of you, thanks.